ಎಲ್ಲರಿಗೂ ನಮಸ್ಕಾರ. ಆರೋಗ್ಯವೇ ಸಿರಿ ಸಂಪತ್ತು ಚಾನಲ್ನಿಂದ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪಿನ ಬಗ್ಗೆ ಏನೆಲ್ಲ ನಮ್ಗೆ ಆಹಾರದ ಉಪಯೋಗ ಐತಿ ಅಂತ ಹೇಳ್ತೀನಿ ರೀ. ಅದಕ್ಕಿಂತ ಮುಂಚೆ ಎಲ್ಲರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತೇನೆ. ಈ ಮೆಂತ್ಯ ಸೊಪ್ಪು ಉಪಯೋಗಿಸೋದ್ರಿಂದ ಅದ್ಭುತ ಲಾಭಗಳು. ಪ್ರತಿದಿನ ಅದನ್ನು ಉಪಯೋಗಿಸ್ತಾ ಬಂದಲ್ಲಿ ನಮ್ಗೆ ನಾರಿನಾಂಶ ಸಿಗ್ತೈತಿ, ಅಂದರೆ ಫೈಬರ್ ಜಾಸ್ತಿ ಇರೋದ್ರಿಂದ ಇದು ಮಲನ ಸುಲಭವಾಗಿ ಜೀರ್ಣವಾಗಲಿಕ್ಕೆ ಸಹಾಯ ಮಾಡ್ತೈತಿ. ಮಲನ ಸಂಗ್ರಹಣೆ ಒಳಗಡೆ ಕೆಟ್ಟ ಮಲ ಶೇಖರಣೆ ಆಗಿದ್ದನ್ನು ಹೊರಗೆ ಹಾಕ್ತೈತಿ. ಅಂದ್ರೆ ಫೈಬರ್ ಅಂಶ ಜಾಸ್ತಿ ಇರ್ತೈತಿ. ಇದು ಅಂದ್ರೆ ಕಾನ್ಸ್ಟಿಪೇಷನ್ ಆಗ್ಲಾರ್ದಂಗೆ ತಡೆಗಟ್ತೈತಿ. ಆಮೇಲೆ ಬಾಯಿ ವಾಸನೆ ಇರ್ತೈತಿ, ದುರ್ವಾಸನೆ ಅದೆಲ್ಲ ಹೋಗ್ತೈತಿ. ಕೂದಲಿಗೆ ಬಲಿಷ್ಠವಾದ ಅಂದರೆ ಇರೋ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಕೂದಲಿಗೆ ಹೇಳಿ ಮಾಡಿಸೋದಂತ ಒಂದು ದಿವ್ಯ ಔಷಧನ ಅಂತ ಹೇಳ್ಬೋದು. ಈ ಸೊಪ್ಪನ್ನು ಮಿತಿಯಾಗಿ ಅತಿ ಮಿತಿಯಾಗಿ ಡೈಲಿ ತಿನ್ಕೊತ ಬಂದಂಗೆ ಸೊಪ್ಪು ಯಾವುದಾದ್ರೂ ಒಂದು ಸೊಪ್ಪನ್ನು, ಅದರಲ್ಲಿ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಅಂದರೆ ಹೀಟನ್ನು ತೆಗೆದು ಹಾಕ್ತೈತಿ. ಇದರಲ್ಲಿ ಏನೇನು ಅಂಶ ಜಾಸ್ತಿ ಇದಾವಂತ ಅಂದ್ರೆ ಪ್ರೋಟೀನ್ ಅಂಶ ಐತಿ, ಇದ್ರಾಗ ಕಬ್ಬಿಣ ಅಂಶ ಐತಿ, ಕ್ಯಾಲ್ಸಿಯಂ ಐತಿ. ಅಂದರೆ ಯಾರಿಗೆ ರಕ್ತದ ಪ್ರಮಾಣ ಕಡಿಮೆ ಐತಿ ಅಂಥವ್ರು ದಿನಾಲೂ ಸ್ವಲ್ಪ ಇದನ್ನು ಮೆಂತ್ಯ ಸೊಪ್ಪನ್ನು ಊಟದಲ್ಲಿ ಉಪಯೋಗಿಸೋದ್ರಿಂದ, ಮೆಂತ್ಯ ಎಲೆಗಳನ್ನು ಉಪಯೋಗಿಸೋದ್ರಿಂದ ಇದಕ್ಕೆ ಹಿಮೋಗ್ಲೋಬಿನ್ ರಕ್ತದ ಪ್ರಮಾಣ ಕಡಿಮೆ ಇದ್ದರೆ ರಕ್ತದ ಪ್ರಮಾಣ ಹೆಚ್ಚಿಗೆ ಮಾಡ್ತೈತಿ. ಅದಕ್ಕಂತ ಹೇಳಿ ಯಾವುದಾರ ಒಂದು ಸೊಪ್ಪನ್ನು ಉಪಯೋಗಿಸೋದ್ರ ಜೊತೆಗೆ, ಇಲ್ಲಾಂತಂದ್ರೆ ನೀವು ಸೊಪ್ಪು ಅಂದರೆ ಎಲ್ಲ ಥರದ ಸೊಪ್ಪು, ಅದರಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ, ಅದರಲ್ಲಿ ವಿಟಮಿನ್ ಎ ಇರ್ತೈತಿ, ವಿಟಮಿನ್ ಬಿ, ಸಿ, ಫೋಲಿಕ್ ಆಸಿಡ್ಡು ಎಲ್ಲ ಇರ್ತೈತಿ. ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ನ ತೆಗೆದು ಒಳ್ಳೆ ಕೊಲೆಸ್ಟ್ರಾಲ್ನ ಇಟ್ಕೊತೈತಿ. ಬಾಯಿಯ ದುರ್ವಾಸನೆ ಹೋಗಲಿಕ್ಕೆ ಇದು ಸಹಾಯ ಮಾಡ್ತೈತಿ. ಇಂಥ ಒಳ್ಳೆ ಎಲ್ಲ ನಮ್ಮಲ್ಲಿ ಇದಾವಲ್ರಿ, ಇಂಥಲ್ಲಿ ಇದ್ರ ಗುಣಗಳು ಅದಾವು ಮೆಂತ್ಯ ಸೊಪ್ಪಿನಲ್ಲಿ. ನಾವು ಯಾಕೆ ಡೈಲಿ ಉಪಯೋಗಿಸ್ಬಾರ್ದು ಇಂಥ ಸೊಪ್ಪನ್ನು? ಫ್ರೆಂಡ್ಸ್, ಇವಾಗಲಿಂದನೇ ನೀವು ಉಪಯೋಗಿಸ್ತಾ ಬರ್ರಿ ಸೊಪ್ಪನ್ನು. ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಇದರ ಪೌಷ್ಟಿಕಾಂಶಗಳು ಸಿಗ್ತಾವು. ಇದುವರೆಗೂ ನನ್ನ ಚಾನಲನ್ನು ಯಾರೆಲ್ಲ ನೋಡಿದ್ದೀರೋ ಅವರೆಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ.